ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇಂದಿನ ವಿಷಯ PUC ಫಸ್ಟ್ ಇಯರ್ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ. ಅದರಲ್ಲಿ ಮುಖ್ಯ ಕನ್ನಡ ಮಾಧ್ಯಮದಿಂದ ಅಥವಾ ಉರ್ದು ಮಾಧ್ಯಮದಿಂದ ಬಂದ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಮಾಡಲಾಗುತ್ತಿದೆ. ಅದೇನೆಂದರೆ 10th ನಮ್ಮ ಮಾತೃಭಾಷೆಯಾದ ಕನ್ನಡ ಅಥವಾ ಉರ್ದುವಲ್ಲಿ ನಾವು ಕಲ್ತಿರ್ತೀವಿ. ಭಾಳಷ್ಟು ವಿಷಯಗಳನ್ನು ಕನ್ನಡ ಅಥವಾ ಉರ್ದುವಲ್ಲಿ ನಾವು ಅಧ್ಯಯನ ಮಾಡಿರ್ತೀವಿ. ಕೇವಲ ಒಂದು ವಿಷಯ ಮಾತ್ರ ಇಂಗ್ಲೀಷ್ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಸನ್ನು ನಾವು ಇಂಗ್ಲೀಷಲ್ಲಿ ಕಲಿದೇ ಇರೋದ್ರಿಂದ ಪ್ರತಿಯೊಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ವೊಕ್ಯಾಬ್ಲರಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫಿಸಿಕ್ಸ್ ಕಲಿಬೇಕಾದರೆ ಫಿಸಿಕ್ಸ್ದೇ ಆದ ಒಂದು ವೊಕ್ಯಾಬ್ಲರಿ ಇರುತ್ತೆ, ಬಯೋದೇ ಆದ ವೊಕ್ಯಾಬ್ಲರಿ ಇರುತ್ತೆ. ಇಂಗ್ಲೀಷ್ ಈಸ್ ಅ ಲಿಟ್ರೇಚರ್ ಸಬ್ಜೆಕ್ಟ್. ನಾವು ಲಿಟ್ರೇಚರ್ ಕಲ್ಕೊಂಡು ಡೈರೆಕ್ಟ್ ಬಂದು ಸೈನ್ಸ್ ಸಬ್ಜೆಕ್ಟ್ಸ್ ಕಲಿಬೇಕಾದಾಗ ಇಟ್ಸ್ ವೆರಿ ಟಫ್ ಫಾರ್ ಉರ್ದು ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ದಟ್ಸ್ ವೈ ದ ಥಿಂಗ್ ಈಸ್, ಏನಿಲ್ಲ, ನೀವು ಮಾಡಬೇಕಾಗಿದ್ದು ಭಯ ಪಡೋದು ಬೇಡ. ಫಸ್ಟ್ ಆಫ್ ಆಲ್ ನೀವು ಭಯ ಪಡೋದು ಬಿಡಿ. ಏನಂದರೆ ನನಗೆ ಸೈನ್ಸ್ ಆಗುತ್ತೋ ಇಲ್ಲೋ ಅನ್ನೋ ಡೌಟನ್ನು ಫಸ್ಟ್ ಐ ಕ್ಯಾನ್ ಡೂ ಇಟ್ ಅನ್ನೋದು ಫಸ್ಟ್ ಆಗಿ ನೀವು ಸ್ಟ್ಯಾಂಡ್ ತಗೊಳ್ಳಿ. ಅದಾದಮೇಲೆ ಸಬ್ಜೆಕ್ಟ್ ವೈಸ್ ಹೋಗಿ. ಏನಂದರೆ ಈಗ ಫಿಸಿಕ್ಸ್ ಓದ್ತಾ ಇದ್ದೀರಿ, ಒಂದು ಟಾಪಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಓದ್ತಾ ಇದ್ದೀರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಓದಬೇಕಾದಾಗ ನೀವೇನು ಮಾಡಬೇಕಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚಾಪ್ಟ್ರಲ್ಲಿ ಬರುವ ಒಂದೊಂದು ವರ್ಡ್ಸನ್ನು ಅಂಡರ್ಲೈನ್ ಮಾಡ್ಕೊಂಡು ಬರಬೇಕು. ಯಾವ್ದು ಅರ್ಥ ಆಗಲ್ಲ, ಏನು ಅರ್ಥ ಆಗಲ್ಲ, ಅದಕ್ಕೆ ನಿಮ್ಮದು ಪೀರ್ ಲರ್ನಿಂಗ್ ಫಸ್ಟ್ ನೋಡ್ಕೋಬೇಕು. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್ ದೇರ್, ನೀವೇನು ಮಾಡಬೇಕು, ಜಸ್ಟ್ ಗೋ ಆ್ಯಂಡ್ ಆಸ್ಕ್ ಯುವರ್ ಲೆಕ್ಚರ್ಸ್ what it means. You did the things for one chapter or two chapters, it will be easy for next further chapters. ಇದೇ ಥರ ಸೇಮ್ ಬಯಾಲಜಿಯಲ್ಲಿ ತುಂಬ ಟಫ್ ಮತ್ತು ಡಿಫಿಕಲ್ಟಾಗಿ ಒಂದು ಹೆವಿಯಾದ ಪದಗಳನ್ನೆಲ್ಲ ಇರ್ತವೆ ಅಲ್ಲಿ ಬಯಾಲಜಿಗೆ ಸಂಬಂಧಪಟ್ಟಂಗೆ. ಅವಾಗ ನಿಮಗೆ ಏನಾಗುತ್ತೆ, ಆ ಟರ್ಮಿನಾಲಜಿ ನೆನಪಿರೋದಿಲ್ಲ. ನೆನಪಿರದೇ ಇದ್ದಾಗ ಏನು ಮಾಡಬೇಕು, ನಂಬರ್ ಆಫ್ ಟೈಮ್ಸ್ ಅದನ್ನು ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯು ಶುಡ್ ಬಿ ಟ್ರೈ ಟು ಇಟ್. ಈಗ ಮಗು ಹೆಂಗೆ ಬೆಳೀತಾ ಕಲಿಯುತ್ತಲ್ಲ, ಲ್ಯಾಂಗ್ವೇಜಸ್ ಕಲಿಬೇಕಾದಾಗ ಇಟ್ಸ್ ನಾಟ್ ಸೋ ಈಸಿ. ಈಗ ಬಯಾಲಜಿ ಲ್ಯಾಂಗ್ವೇಜ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಫಿಸಿಕ್ಸ್ ಆಲ್ಸೋ ಸೇಮ್, ಕೆಮಿಸ್ಟ್ರಿ ಸೇಮ್. ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಏನಾಗುತ್ತೆ ಅಂದರೆ 5th to 10th ಅವರು ಆ ಎಲ್ಲ ವರ್ಡ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ, ಸ್ವಲ್ಪ ಮೀನಿಂಗ್ ಆದರೂ ಗೊತ್ತಿರುತ್ತೆ. ಬಟ್ ಕನ್ನಡ ಮತ್ತು ಎಸ್ಪೆಷಲಿ ಉರ್ದು ಮಕ್ಕಳಿಗೆ ಆ ಒಂದು ಟರ್ಮಿನಾಲಜಿ ಗೊತ್ತಿರಲ್ಲ. ಅದಕ್ಕೇನಾಗುತ್ತೆ, ಮಗು ಏನು ಮಾಡುತ್ತೆ, ಕೇಳೋಕ್ಕೂ ಹೆಜಿಟೇಟ್ ಮಾಡ್ಕೊಳ್ಳುತ್ತೆ. ಅಯ್ಯೋ ಈ ಸಣ್ಣ ವಿಷಯ ಗೊತ್ತಿಲ್ವಾ ಅಂತ ಯಾರಾದರೂ ಅಂತಾರೇನೋ ಅನ್ನೋ ಭಾವನೆಯಿಂದ ಅದು ಕೇಳೋದೇ ಇಲ್ಲ. ಅವಾಗೇನಾಗುತ್ತೆ, ಅದು ಒಂದು ಬರ್ಡನ್ ಆ ಥರ ಬರ್ಡನ್ ಆಗ್ತಾ ನಂಬರ್ ಆಫ್ ವರ್ಡ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಓದಿದಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಈಗ ಇರಲಿ ಬಿಡು ಅಪ್ಪ ಅನ್ನೋ ಒಂದು ನೆಗ್ಲಿಜೆನ್ಸಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಡೇ ಬೈ ಡೇ ಇವತ್ತು ಟರ್ಮಿನಾಲಜಿ ಏನಿದೆ, ಇವತ್ತು ಏನು ಟೀಚ್ ಮಾಡಿದ್ದಾರೆ, ಅದರಲ್ಲಿ ಬರೋ ಟರ್ಮಿನಾಲಜಿಗಳು ಏನೇನಿದೆ ಅದೆಲ್ಲ ಅಂಡರ್ಲೈನ್ ಮಾಡಿಕೊಂಡು ಅದ್ರ ಮೀನಿಂಗ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕನ್ಸಿಸ್ಟೆಂಟಾಗಿ ನೀವು ಈ ಥರ ಮಾಡಿಕೊಂಡು ಅಂಡರ್ಲೈನ್ ಮಾಡಿಕೊಂಡು ವರ್ಡ್ ಟು ವರ್ಡ್ ಮೀನಿಂಗನ್ನು ಅರ್ಥ ಮಾಡಿಕೊಂಡು ಸೆಂಟೆನ್ಸ್ ಫ್ರೇಮಿಂಗ್ ಮಾಡಿಕೊಂಡು ಲರ್ನಿಂಗ್ ಮಾಡಿದರೆ ಫಸ್ಟ್ ಇಯರ್ ಟೇಕ್ಸ್ ಫುಲ್ ಇಯರ್ ಟು ಅದಾದಮೇಲೆ ಕನ್ಸಿಸ್ಟೆಂಟಾಗಿ ರೆಗ್ಯುಲರಾಗಿ 2 hours 3 hours ನಾವು ಸ್ಟಡಿ ಮಾಡ್ಕೊಂಡು, ಮಾರ್ನಿಂಗ್ 3 hours ಈವ್ನಿಂಗ್ 3 hours ಈ ಥರ ನಾವು ಸ್ಟಡಿ ಮಾಡ್ಕೊಂಡಿದ್ರೆ ಯು ವಿಲ್ ಗೆಟ್ 90%. ಇಫ್ ಇಟ್ ಈಸ್ ಕನ್ನಡ ಮೀಡಿಯಮ್ ಆರ್ ಉರ್ದು ಮೀಡಿಯಮ್, ಯಾವುದೇ ಮೀಡಿಯಮ್ ಇರಲಿ ಸಂಬಂಧ ಇಲ್ಲ. ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ಮತ್ತು ನಿಮ್ಮ ಹಾನೆಸ್ಟ್ ಟು ಯುವರ್ ಸೆಲ್ಫ್, ನೀವು ಎಷ್ಟು ಹಾನೆಸ್ಟ್ ಇದ್ದೀರಾ ನಿಮ್ಮ ಸ್ಟಡಿ ಸಂಬಂಧಪಟ್ಟಂಗೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ನೀವು ಕನ್ಸಿಸ್ಟೆಂಟಾಗಿ ಹಾನೆಸ್ಟಾಗಿ ವರ್ಕ್ ಮಾಡೋಕ್ಕೆ ಇಲ್ಲ ಅಂದಾಗ ಕಂಪಲ್ಸರಿ ಪರ್ಸೆಂಟೇಜ್ ರೆಡ್ಯೂಸ್ ಆಗುತ್ತೆ. ಅದಕ್ಕೆ ಭಯ ಬೇಡ. ಉರ್ದು ಮೀಡಿಯಮ್, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಇದು ಯಾವುದೇ ಸಂಬಂಧ ಇಲ್ಲ. ಜಸ್ಟ್ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ದೇ ವಿಲ್ ಅಚೀವ್ ದ ಥಿಂಗ್ಸ್. ಅದನ್ನು ಬಿಟ್ಕೊಂಡು ಜಸ್ಟ್ ಇವತ್ತಾಗಲ್ಲ ನಾಳೆ ಆಗುತ್ತೆ, ಇದೊಂದು ಹಬ್ಬ ಮುಗಿಸ್ಕೊಂಡು ಬರೋಣ, ಇದಾದಮೇಲೆ ಮಾಡೋಣ, ಜಸ್ಟ್ ಡೋಂಟ್ ಡೂ ದ ಥಿಂಗ್ಸ್ ಫಾರ್ವರ್ಡ್. ಯಾಕಂದರೆ ಆಲ್ರೆಡಿ ನೀವು ಕಲಿಬೇಕಾಗಿದ್ದು ತುಂಬ ಇರುತ್ತೆ. PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಎವ್ರಿ ಚೈಲ್ಡ್. Just don't neglect the things, just do and do. Thank you.